अभिजातप्रदायिने श्रीमद्वेङ्कटनाथाय श्रीनिवासाय ते नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। बुद्धिर्बलं यशोधैर्यं निर्भयत्वमरोगतामजाड्यं च हनुमत्स्मरणात् भवेत्। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। अभ्रमं बङ्गरहितं अजडं विमलं सदा आनन्दतीर्थमतुलं भजे तापत्रयापहम्। मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। गुरु कोई ट्राई और यहाँ ಈ ಒಂದು ಶುಭ ಪರ್ವಕಾಲ ಮಧ್ವನವಮಿ ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದಂತಹ ಒಂದು ಪರ್ವಕಾಲ. ಈ ಒಂದು ಪರ್ವಕಾಲದಲ್ಲಿ ಅವರ ಬಗ್ಗೆ ಜಯಮಧ್ವರಾಯ ಅಂತ ಒಂದು ಟಾಪಿಕಿನಲ್ಲಿ ನೋಡೋಣ ಅಂತ. ಆಚಾರ್ಯರಿಗೆ ಯಾವಾಗಲೂ ಜಯ, ಅವರ ಸ್ತೋತ್ರ ಮಾಡಿದವರಿಗೆ ಜಯವನ್ನು ಕೊಡ್ತಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ ಅಂತ ಶ್ರೀಪಾದರಾಜರು ಅವರಿಗೆ ಜಯ ಘೋಷದಿಂದವೇ ಮಧ್ವನಾಮವನ್ನು ಪ್ರಾರಂಭ ಮಾಡಿದ್ದಾರೆ. ಯಾತಕ್ಕೆ ಅಂದರೆ ನಾರಾಯಣ ಪಂಡಿತಾಚಾರ್ಯರು ಈ ಸುಮಧ್ವಜಯನ್ನು ಆಚಾರ್ಯರ ಮಹಿಮೆಯನ್ನು ಹೇಳಕ್ಕೆ ಹೊರಟದವರು ಪೂರ್ತಿ ಮಾಡುವಂತಹ ಸಮಯದಲ್ಲಿ ಆಚಾರ್ಯರಿಗೆ ಪುಷ್ಪವೃಷ್ಟಿ ಆದಾಗ ಅನಂತೇಶ್ವರ ಸನ್ನಿಧಾನದಲ್ಲಿ ಮೇಲ್ಬದರಿಗೆ ಅವರು ಹೊರಟಿದ್ದಾರೆ ಅಂತ ಹೇಳುವಾಗ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಯಾವ ನಿಮಗಾಹ ನಮಸ್ವಾಮಿನ್ ರಾಮ ಹನುಮತ್ ಮತ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಳದಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮತ್ತು ಪ್ರದೃಶ ಸದೃಶಂನೋ ಜಯ ಜಯ ಅಂತ ಪೂರ್ತಿ ಮಾಡಿದ್ದಾರೆ. ಜಯ ಜಯ ಆಚಾರ್ಯರಿಗೆ ಜಯವನ್ನು ನಾವು ಹೇಳಬೇಕು ಅಂತ, ಯಾವಾಗಲೂ ಜಯವನ್ನು ಹೇಳಬೇಕು. ಯಾತಕ್ಕೆ ಜಯವನ್ನು ಹೇಳಬೇಕು ಅಂದರೆ ಅವರಿಗೆ ಯಾವಾಗಲೇ ಜಯ, ಅವರಿಗೆ ಅಪಜಯವೇ ಇಲ್ಲ. ಅವರು 3 ಅವತಾರ ಕಾಲದಲ್ಲಿ ನೋಡಿದರೆ ಆಚಾರ್ಯರು ಹನುಮಂತನಾಗಿ ರಾಮದೇವರಿಗೆ ಸೇವೆ ಮಾಡಿದ ಆ ಒಂದು ಘಟ್ಟವನ್ನು ನೋಡಿದರೆ, ಭೀಮಸೇನರಾಗಿ ಕೃಷ್ಣ ಪರಮಾತ್ಮನಿಗೆ ಸೇವೆ ಮಾಡಿದ ಮಹಾಭಾರತವನ್ನು ನೋಡಿದರೆ, ಅವರಿಗೆ ಇಡೀ ಸುಮಧ್ವಜ ಮಹಾಕಾವ್ಯವನ್ನು ನೋಡಿದರೆ ಅವರಿಗೆ ಅಪಜಯದ ಆದ ಒಂದು ಪರಿಸ್ಥಿತಿಯೇ ಇಲ್ಲ. ಅಂಥ ಒಂದು ಆಚಾರ್ಯರು ಯಾವಾಗಲೇ ಜಯ. ಆದರೆ ನಾವು ಯಾತಕ್ಕೆ ಜಯ ಹೇಳಬೇಕು ಅಂದರೆ ಆ ಜಯವನ್ನು ನಮಗೆ ಕೊಡ್ತಾರಂತೆ. ಅವರು ಯಾತಕ್ಕೆ ಅವರಿಗೆ ನಾವು ಜಯ ಹೇಳಬೇಕು ಅಂದರೆ ಅವರ ಗುಣಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಏ ಗುಣನಾಮ ಜಗತ್ ಪ್ರಸಿದ್ಧ ಎಂ ತೇಷು ಸ್ವ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಪರ್ಕಂ ಶ್ರೀಮಂತಮೇಣಂ ಹನುಮಂತಮಾಹುದು ಅಂತ. ಅವರಿಗೆ ಎಷ್ಟು ಗುಣಗಳಿದೆ ಅಂದರೆ ಏ ಗುಣನಾಮ ಜಗತ್ ಪ್ರಸಿದ್ಧ, ಈ ಜಗತ್ತಿನಲ್ಲಿ ಏನೇನು ಗುಣಗಳು ಪ್ರಸಿದ್ಧ ಅಂತ ಉಂಟು ಆ ಗುಣಗಳೆಲ್ಲ ಹನುಮಂತನಲ್ಲಿದೆ, ಆ ಗುಣಗಳೆಲ್ಲ ಭೀಮಸೇನ ದೇವರಲ್ಲಿದೆ, ಆ ಗುಣಗಳೆಲ್ಲ ಆಚಾರ್ಯರಲ್ಲಿದೆ ಅಂತ ಹೇಳಿದಾಗ ಅವರ ಗುಣಗಳನ್ನು ಅವರ ಮಹಿಮೆಗಳನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮ ಸ್ಮರಣಾತ್ ಭವೇತ್. ಹನುಮಂತ ದೇವರನ್ನ ಸ್ಮರಣ ಮಾಡಿದ ಮಾತ್ರದಿಂದಲೇ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅರೋಗತ, ಅಜಾಡ್ಯ, ವಾಕ್ಪಟತ್ವ ಇಷ್ಟನ್ನು ಕೊಡ್ತಾರೆ ಅಂತ ಹೇಳಿದರೆ ಆ ಹನುಮಂತ ದೇವರಿಗೆ, ಭೀಮಸೇನ ದೇವರಿಗೆ, ಆಚಾರ್ಯರಿಗೆ ಎಷ್ಟೊಂದು ಗುಣಗಳಿರಬೇಕು ಅಂದರೆ ಅಷ್ಟೊಂದು ಗುಣಗಳನ್ನು ಅವರು ಒಬ್ಬೊಂದು ಅವತಾರ ಕಾಲದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದರಿಂದಲೇ ವಾದಿರಾಜರು ಇರ್ತಾರೆ, ಒಂದು ಬಾರಿ ಸ್ಮರಣೆ ಸಾಲದೆ ಅಂತ. ಒಂದು ಬಾರಿ ಸ್ಮರಣ ಸಾಲದರೆ ಅವರ ಆಚಾರ್ಯರ ಮಹಿಮೆ ಅವರು ಮಾಧ್ವರಾಗಿ ನಾವು ಹುಟ್ಟಿದ ಮೇಲೆ ಅವರು ಸ್ಮರಣ ಒಂದು ಬಾರಿಯಾದ ಮಾಡಲೇಬೇಕು ಅಂತ. ಯಾತಕ್ಕೆ ಅಂದರೆ ಮಧ್ವರಾಯರ ಕರುಣ ಪಡೆಯದವಾದರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ವಿಜಯದಾಸರು ಹೇಳ್ತಾರೆ, ಮಧ್ವರಾಯರ ಕರುಣ ಪಡೆಯದವ ಇದ್ದರೇನು ಇಲ್ಲದಿದ್ದರೇನು ಅಂತ. ಯಾತಕ್ಕೆ ಅಂದರೆ ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಪಾನ. ಅವರ ಧ್ಯಾನವೇ ಅಮೃತಪಾನ ಅಂತ ಹೇಳ್ಬಿಟ್ರು. ಇದಕ್ಕಾಗಿ ನಾವು ಸ್ವರ್ಗಕ್ಕೋಗಿ ಅಮೃತಪಾನ ಮಾಡಬೇಕು ಎಂಬುದಿಲ್ಲ, ಮಧ್ವರಾಯರ ಧ್ಯಾನವೇ ಅಮೃತಪಾನ. ವಾಯು ಅನಿಲಂ ಅಮೃತ ಅಂತ ಒಂದು ಮಾತಿದೆ. ವಾಯುದೇವರಿಗೆ ಅಮೃತ ಅಂತ ಒಂದು ನಾಮ ಇದೆ ಅಂತೆ. ಆತಕ್ಕೆ ಅಂದರೆ ಅವರು ಸ್ಪರ್ಶ ಮಾಡಿದ ಅಮೃತ ಆಗಿ ಬಿಡುತ್ತಂತೆ, ಅವರು ಮುಟ್ಟಿದೆಲ್ಲ ಅಮೃತವಾಗಿಡುತ್ತೆ. ಅಂತಹ ವಾಯುದೇವರ ಸ್ಮರಣ ಮಾಡಿದರೆ ಅವರ ಧ್ಯಾನವೇ ಅಮೃತಪಾನ ಅಂತ ವಿಜಯದಾಸರು ಕೊಂಡಾಡ್ತಾರೆ. ಯಾತಕ್ಕೆ ಅಂದರೆ ಅವರ ಮಹಿಮೆ ಅಂತಹದ್ದು. ಅವರು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಾದ 11 ನಿಮಿಷದಲ್ಲಿ ವಾಯುದೇವರ ಆಚಾರ್ಯರ ಮಹಿಮೆ ಎಲ್ಲರೂ ಕವರ್ ಮಾಡಬೇಕಾಗಿದೆ.
ಅವ್ರು ಯಾತಕ್ಕೆ ಅವರಿಗೆ ಜಯಘೋಷವನ್ನು ಹೇಳಬೇಕು ಅಂದರೆ ಅವರು ಒவ்வೊಂದೂ ಮಹಿಮೆ, ಅವರ ಅವತಾರವೇ ಮಹಿಮೆ ಅಂತ ಹೇಳ್ತಾರೆ. ಯಾತಕ ಮಹಿಮೆ? ಅವರು ನಮ್ಮಂತಹ ಹುಟ್ಟಿದವರಲ್ಲ. ಅವರು ಯಾತಕ್ಕಾಗಿ ಹುಟ್ಟಿದರು? ಭಗವತ್ ಕಾರ್ಯ ಸಾಧಕ. ಹನುಮಂತನಾಗಿ ರಾಮದೇವರಿಗೆ, ಭೀಮಸೇನನಾಗಿ ಕೃಷ್ಣನಿಗೆ, ಅವರೇ ಆಚಾರ್ಯರಾಗಿ ವೇದವ್ಯಾಸರ ಗ್ರಂಥಗಳಿಗೆ ಭಾಷ್ಯವನ್ನು ಬರೆಯಲಿಕ್ಕಾಗಿ ಅವತಾರವನ್ನು ಮಾಡಿದ್ದಾರೆ ಮತ್ತು ಪಾಪ ಪುಣ್ಯನ ಅನುಭವಿಸಲಿಕ್ಕಾಗಿ ಇಲ್ಲ. ಭಗವತ್ ಕಾರ್ಯ ಸಾಧಕ. ಅದರ ಮೂರನೇ ಅವತಾರವನ್ನು ತೆಗೆದುಕೊಂಡ್ರೆ ಅವರ ಅವತಾರ ಯಾವ ರೀತಿ ಆಗಬೇಕು ಅಂದರೆ, ಮಧ್ಯಗೇಗ ಭಟ್ರ ದಂಪತಿಗಳು 12 ವರ್ಷ ಕಾಲ ತೀವ್ರೈಹಿ ವಯೋವೃತ ಮುಖೈಹಿ ಅಂತ 12 ವರ್ಷ ಕಾಲ ಅನಂತೇಶ್ವರ ಸನ್ನಿಧಾನದಲ್ಲಿ ಅವರು ಮಾಡಿದ ತಪಸ್ಸಿಗೆ ಅನುಗ್ರಹ ಮಾಡಿ ಅವತಾರವನ್ನು ಮಾಡಿದ್ದಾರೆ ಆಚಾರ್ಯರು. ಸಾಮಾನ್ಯರವರ ಮನೆಯಲ್ಲಿ ಅವತಾರ ಮಾಡೋದಿಲ್ಲ, ಅಂತಹ ಒಂದು ಮುಲ್ಲ ಸಜ್ಜನರ ಮನೆಯಲ್ಲಿ ಅವತಾರವನ್ನು ಅವರು ಮಾಡುತ್ತಾರೆ ಎಂಬ ವಿಷಯವನ್ನು ಕೂಡ ನಾವು ನೋಡುತ್ತೇವೆ. ವಾಯುದೇವರ ಮಹಿಮೆ ಅಂತ ಕೇಳಿದರೆ ಅವರು ಒவ்வೊಂದೂ ಮಹಿಮೆ. ಅವರು ಅವತಾರ ಮಹಿಮೆ ಅಂತ ನೋಡಿದರೆ ಅವರು ರೂಪ ಸೌಂದರ್ಯ ಹೇಳ್ತೇವೆ, ಅದು ಒಂದು ಮಹಿಮೆ ಅಂತ. ಯಾತಕ್ಕೆ? ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ನಮಗೆ ಮನೆಗೆ ಅಂತ ಆಚಾರ್ಯರು ಏನೊಂದೇ ಮೂಲ ರೂಪದಾಗಲಿ ಅವತಾರ ರೂಪದಲ್ಲಾಗಲಿ ಎಲ್ಲ ರೂಪಗಳಿಗೂ ಕೂಡ ಅವರು 32 ಲಕ್ಷಣಗಳನ್ನು ಹೊಂದಿದವರು. 40 ಲಕ್ಷಣೋಭೇದಾನ ಅಂತ ರಾಯರು ತಮ್ಮ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಹೇಳಬೇಕಾದರೆ 3 ಅವತಾರ ಕಾಲದಲ್ಲಿ ಕೂಡ ಅವರು 32 ಲಕ್ಷಣಗಳನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಾದಿರಾಜರು ಕೊಂಡಾಡಬೇಕು ಅಂದರೆ ಮುದ್ದು ಮುಖ ದಾತ ನಮ್ಮ ಮುಖ್ಯ ಪ್ರಾಣನಾಥನೋ ಅಂತ, ಮುದ್ದು ಮುಖದಾತ ನಮ್ಮ ಮುಖ್ಯ ಪ್ರಾಣ ಅಂತ ಅವರನ್ನು ಕೊಂಡಾಡಿದ್ದಾರೆ ಪುರಂದರದಾಸರ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತ ಅವರು ರೂಪ ಸೌಂದರ್ಯ ಒಂದು ಗುಣ ಅಂತ ನೋಡ್ತೇವೆ. ಅವರ ಅವತಾರ ಒಂದು ಮಹಿಮೆ, ಅವರ ರೂಪ ಸೌಂದರ್ಯ ಒಂದು ಗುಣ ಮಹಿಮೆ. ಅವರ ಬಲ ಪರಾಕ್ರಮ ಧೈರ್ಯದ ಬಗ್ಗೆ ನೋಡಬೇಕು, ಎಷ್ಟೊಂದು ಬಲ ಪರಾಕ್ರಮ ಅಂತ. ಆಚಾರ್ಯರು ಅವತಾರ ಮಾಡಿದರೆ ಒಂದು ವಯಸ್ಸಿನಲ್ಲಿ, ಸಣ್ಣ ವಯಸ್ಸು ನಾವು ಕೇಳ್ತೇವೆ, ಅವರು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಇಡೀ ಗ್ರಾಮವನ್ನು ಸುತ್ತಿ ಬಂದಿದ್ದಾರಂತೆ. ಒಂದು ವಯಸ್ಸು ಮಗುದನ್ನು ನಾವು ಕಳಗೆ ಹಿಡಿದೋಣ, ಕಳಗೆ ಎಲ್ಲಿ ಹೋದ್ರೆ ಎತ್ತಿಕೊಂಡು ಹೋಗ್ತೇವೆ ಅಂತ ನಾವು ಎತ್ತಿಕೊಂಡು ಹೋಗುವಂಥ ಮಗುವಾಗಿದ್ದ 1 ವಯಸ್ಸು ಕಾಲದಲ್ಲಿ ಕೂಡ ಅವರು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಹೋಗಿದ್ದಾರೆ ಅಂದರೆ ಅವ್ರ ಬಗ್ಗೆ ಎಷ್ಟು ಇರಬೇಕು. 3 ವಯಸ್ಸಿನಲ್ಲಿ ಒಣ ಬಿಟ್ಟು ತನಿಯಾಗಿ ಹೊರಟಿದ್ದಾರೆ. ಅವರು ಕೊಡಗೂರು ತಾಡೇಗುಡ ಅಲ್ಲಿ ಅನಂತೇಶ್ವರ ಸನ್ನಿಧಾನವರೆಗೆ ಒಂದೇ ತನಿಯಾಗಿ ಹೋಗಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಬಂದಿದ್ದಾರೆ. ಆಗ ಕೇಳಿದರು ಮಧ್ಯಗೇಗ ಭಟ್ಟರು, ಯಾರು ಬಂದಿದ್ದರು ಅಂದರೆ, ನನ್ನ ಜೊತೆ ಯಾವಾಗಲೂ ಭಗವಂತ ಇದ್ದಾನೆ ಅಂತ. ಸರ್ವತ್ರ ವ್ಯಾಪಿಯಾದ ಭಗವಂತನನ್ನು ಯಾವಾಗಲೂ ಚಿಂತನೆ ಮಾಡುವವರು ಆಚಾರ್ಯರು ಅಂದರೆ ಮಹಿಮೆಯನ್ನು ಸಣ್ಣ ವಯಸ್ಸಿನಲ್ಲಿ ತೋರಿಸಿಕೊಟ್ಟವರು. ಎಷ್ಟೋ ಮಹಿಮೆಗಳು ಕೇಳ್ತೇವೆ. ಅವರು ಸಣ್ಣ ವಯಸ್ಸಿನಲ್ಲಿ ಕೇಳ್ತೇವೆ, ವಾಸುದೇವ ಅಂತ ಅವರ ತಾಯಿ ಕರಿಬೇಕಾದರೆ ದುರ್ಗಾ ಬೆಟ್ಟದಿಂದ ಒಂದೇ ಜಂಪ್, ಹೈ ಜಂಪ್ ಲಾಂಗ್ ಜಂಪ್ ಅಂದರೆ ಅವ್ರದ್ರಲ್ಲಿ ಕಳಿಬೇಕು ಆಚಾರ್ಯರಲ್ಲಿ. ತಾಯಿ ಮೇಲೆ ಇಟ್ಟ ಒಂದು ಭಕ್ತಿ ನೋಡ್ರಿ. ನಾವು ಹತ್ತಿರ ಪಕ್ಕದಲ್ಲಿ ರೂಮ್ಗಳಿದ್ರು ಕೂಡ ಕರೆದರೆ ಮಕ್ಕಳು ಅಲ್ಲಿ ಉತ್ತರ ಕೊಡೋದಿಲ್ಲ. ವಾಸುದೇವ ಅಂತ ಅಲ್ಲಿಂದ ಕರಿಬೇಕು ಅಂದರೆ ಅಲ್ಲಿಂದ ಕುಣಿದು ಬಂದವರು ಇಲ್ಲಿ ಮೇಲ್ಬದರಿಗೆ ಹೋಗಿ ವೇದವ್ಯಾಸ ನೋಡಬೇಕಾದ್ರೆ ಹಿಮಾಲಯ ಪರ್ವತ ಬೆಟ್ಟದಿಂದ ಬೆಟ್ಟ ಕುಣಿದಿದ್ದಾರೆ. ನಾನೇ ಪೂರ್ವ ಅವತಾರದಲ್ಲಿ ಹನುಮಂತ ದೇವರು ತೋರಿಸಿಕೊಳ್ಳಕ್ಕಾಗಿ ಈ ಕಾರ್ಯವನ್ನು ಮಾಡಿ ತೋರಿಸಿದ್ದಾರೆ ಅಂತ ನೋಡ್ತೇವೆ. ಅವರ ಬಲ, ಅವರ ಧೈರ್ಯ ಒவ்வೊಂದು ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ನೋಡಿದರೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವನು. ಎಷ್ಟೊಂದು ತೀರ್ಥಯಾತ್ರೆ ನೋಡಿದ. ಕಳ್ಳರು ಬಂದಾಗ, ಒಂದು ಬಾರಿ ಮೃಗಗಳು ಬಂದಾಗ ತಮ್ಮ ಶಿಷ್ಯರನ್ನು ಇಟ್ಟುಕೊಂಡು ಹುಲಿಯನ್ನು ಬಡಿದುಕೊಳ್ಳಕ್ಕಿಟ್ಟಿದ್ದಾರೆ. ದೈತ್ಯ ರೂಪದಲ್ಲಿ ಬಂದ ಶಿಷ್ಯ ಹುಲಿಯನ್ನು. ಕಳ್ಳರು ಬಂದಾಗ ಒಂದು ಬಾರಿ ಕಳ್ಳರಿಗೆ ತಾವೆಲ್ಲ ಕಲ್ಲಾಗಿ ಮಾರಿಸಿ ತೋರಿಸಿದ್ದಾರೆ. ಅವರ ಕಣ್ಣಿಗೆ ನಾವೆಲ್ಲ ಇವರು ಶಿಷ್ಯರ ಜೊತೆಯಾಗಿ ಎಲ್ಲ ಕಲ್ಲಾಗಿ ಮಾರಿದ್ರು. ಅವರ ಕಲ್ಲರು ಯಾರು ಕಣ್ಣಿಗೆ ಕಾಣಿಸಲೇ ಇಲ್ಲ, ಎಲ್ಲ ಕಲ್ಲಿದೆ, ಕಲ್ಲು ಸೆಲೆಗಿದೆ ಅಂತ ಮಾಡಿ ಹೋಗಿದ್ದಾರೆ. ಆ ರೀತಿಯಲ್ಲಿ ಆಚಾರ್ಯರು ಒவ்வೊಂದು ಅವರ ಪರಾಕ್ರಮ ನೋಡಿದರೆ ಅವರ ಧೈರ್ಯ, ಅವರ ಪರಾಕ್ರಮ, ಅವರ ಬಲ, ಎಷ್ಟು ಅವರು ಉಪವಾಸ ಇಲ್ಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ತಿನ್ನಬೇಕು ಅವರು ಮಾಡಿ ತೋರಿಸಿದ್ದಾರೆ. ನಾವು ಕೇಳ್ತೇವೆ, ಸಣ್ಣ ವಯಸ್ಸಿನ ಮಗುವಾಗಿದ್ದಾಗ ಇಡೀ ಜೋಡು ಕೊಳ್ಳು ಧಾನ್ಯವನ್ನು ತಿಂದು ತೋರಿಸಿದವರು. ಹಿಂದೆ ಅವರೇ 400 ಬಾಲೆಯನ್ನು, 4000 ಬಾಲೆಯನ್ನು 40 ಕೊಡ ಹಾಳು, ನಾವು 40 ಕೊಡ ಹಾಳು ರಾಜಬಾಲೆ ಅಂತ ಇರ್ತಾರೆ ಕೇರಳ ಪ್ರಾಂತ್ಯದಲ್ಲಿ, ಒಂದೊಂದು ಮೊಳ ಇರುತ್ತದೆ. ಅಂಥ ಬಾಲೆಯನ್ನು 4000 ಬಾಲೆಯನ್ನು 40 ಕೊಡ ಹಾಳನ್ನು ಅವರು ಬಿಚ್ಚ ಆದವಳ ಸ್ವೀಕಾರ ಮಾಡಬೇಕು ಅಂದರೆ ಎಷ್ಟು ಒಂದು ಶಕ್ತಿ ಇರಬೇಕು. ಅದಾದವಳು ಎಷ್ಟು ಹೊಟ್ಟೆ ತುಂಬ ಉಬ್ಬಿತ್ತ ಅಂತ ಕೇಳಿದರೆ ಅದೇ ದಳೋದರ ಹಂಗೆ ಹೊಟ್ಟೆ ಹೆಂಗಿತ್ತು ಹಂಗೆ ಇತ್ತು. ಹೇಗೆ ಸಾಧ್ಯ ಅಂದರೆ ಜಠಾರಗ್ನಿ ಅಂಗುಷ್ಟ ಮಾತ್ರ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಇಡೀ ಬ್ರಹ್ಮಾಂಡವನ್ನು ಮುಂದು ಜೀರ್ಣ ಮಾಡುವಂತಹ ಶಕ್ತಿಯ ಜಠಾರಗ್ನಿ ಇದೆ ಅಂತ ಹೇಳಿದರೆ ಇದೇನು ಆಶ್ಚರ್ಯ ಅಂತ ಆಚಾರ್ಯರಲ್ಲಿ ನಾವು ಕೇಳ್ತೇವೆ. ಅದೇ
ಅವರು ಬದಲಿಗೆ ಹೋಗಬೇಕು ಅಂದರೆ ವೇದವ್ಯಾಸರ ದರ್ಶನ ಪಡೆಯಲಿಕ್ಕೆ ಮುಂಚೆ ಅವರು ಕೇಳ್ತಾರೆ ಅದತಾತ್ ಉಪವಾಸ ಅರುಣೋದಯ ಕಾಲೆ ಅಂತ. ಅರುಣೋದಯ ಕಾಲದಲ್ಲಿ ಅಳಕನಂದಾಲಲ್ಲಿ ಮುಳುಗಿ ಸ್ನಾನ ಮಾಡಬೇಕು ಅಂದರೆ ನೋಡ್ರಿ, ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಆಯ್ತು, ಅಲ್ಲಿ ಒಳಗೆ ಕುಳಿತು ಸ್ನಾನ ಮಾಡಬೇಕು ಅಂದರೆ 48 ದಿವಸ ಉಪವಾಸ. ನೋಡ್ರಿ, ತಿಂದರೆ ಅವರು 400 ಬಾಳೆಯನ್ನು ತಿನ್ನಕ್ಕೆ ಸಾಧ್ಯ ಅಂತ ತೋರಿಸಿದ್ದಾರೆ. ಉಪವಾಸ ಅಂದರೆ 48 ದಿವಸ ಉಪವಾಸ ಇದ್ದರೂ ಮಾಡಿ ತೋರಿಸಿದ್ದಾರೆ ಅಂತ ಆಚಾರ್ಯ ಮಹಿಮೆ ಕೇಳಿದರೆ ಅವರಿಗೆ ಯಾತಕ್ಕೆ ನಾವು ಜಯಘೋಷವನ್ನು ಹಾಕುತ್ತೇವೆ ಅಂತ ಅವರ ಮಹಿಮೆಯನ್ನು ಗೊತ್ತಾಗತ್ತೆ. ಅವರಿಗೆ ಬಲ ಎಷ್ಟಿತ್ತು ಅಂತ ನಾವು ಕೇಳ್ತೇವೆ. ಅವರು 70 ವಯಸ್ಸು ಆದ ಮೇಲೆ ಮಲ್ಲರು, ಎಂತಾಗ ಮಲ್ಲರು ಅಂದರೆ 40 ಬಂದರೂ ತೂಕಳಕ್ಕೆ ಇಲ್ಲದ ಒಂದು ದೊಡ್ಡ ಬಂಡೆಗಳನ್ನು ತೂಕುವಂಥ ಬಲ ಇರುವಂಥ ಮಲ್ಲರು ಬಂದು ಇವರಲ್ಲಿ ಪರಾಕ್ರಮವನ್ನು ತೋರಿಸಿದ್ದಾನೆ ಅಂತ ಹೊರಟಾಗ ಆಚಾರ್ಯ ಹೇಳ್ತಿರುತ್ತೆ, ನಾ ಕೂತ್ಕೊಂಡಿದ್ದಾನಪ್ಪ, ನೀ ಏನು ಬೇಕೋ ಮಾಡಿ. ಅವರು ಕುತ್ತಿಯನ್ನು ಹಿಡಲಿಕ್ಕೆ ಹೊರಟ್ರೆ ಕಲ್ಲಂತ ಕಾಣಿಸುತ್ತಿತ್ತು. ಅವರು ಕೈ ಬೆರಳನ್ನ ಕೆಳಗಿಟ್ಟರೆ ಅವ್ರ ಕೈ ಬೆರಳನ್ನು ಅಗಸಲಿಕ್ಕಾಗಲ್ಲಂತೆ. ಒಂದು ಕೂದಲು ಕೊಂಕಲಿಲ್ಲಂತೆ. ಅದೇನು ಸಾಧ್ಯ? ಆಚಾರ್ಯರು ಅಷ್ಟಮಹಾಸಿದ್ಧಿಗಳು ಅವರಿಗೆ ಉಂಟು. ಅಷ್ಟಮಹಾಸಿದ್ಧಿಗಳು ಅವರಿಗೆ ಉಂಟು ಅಂತ ಮಾಡಿ ತೋರಿಸ್ತಾರೆ. ಗಣಿಮ ಅಂತ ಮೈಯನ್ನು ಭಾರವಾಗಿ ಮಾಡಿ ತೋರಿಸ್ತಾರೆ. ಇಷ್ಟು ದೊಡ್ಡ ಮಲ್ಲರಂತ ಸಾಧ್ಯ ಇಲ್ಲವೇ ಅಂತ ನೋಡಿದರೆ ಸಣ್ಣ ಬಾಲಕನ ಕರೀತಾರೆ. ಮಠವನ್ನು ಕರೆದು ಈ ವಿಷ್ಣು ಆಲಯನ ಪ್ರದರ್ಶನ ಬಾ ಅಂದರೆ ಇವರನ್ನು ತೋಡರಲ್ಲಿ ಎತ್ತಿಕೊಂಡು ಪ್ರದರ್ಶನ ಬಂದಿದ್ದಾಳೆ ಬಾಲಕ. ಇದೇನಾಗಿತ್ತು? ಲಗಿವ ಅಂತ ಮೈಯನ್ನು ಲೇಸಾಗಿ ಮಾಡಿಸಿದ್ದು. ಅಷ್ಟಮಹಾಸಿದ್ಧಿಗಳು ಆಚಾರ್ಯರೇ ಬಂದಿತ್ತಿಲ್ಲ, ಅವರನ್ನ ಸ್ತೋತ್ರ ಮಾಡಿದವರಿಗೆ, ಆರಾಧನೆ ಮಾಡಿದವರಿಗೆ ಆ ಒಂದು ಸಿದ್ಧಿಗಳು ಬಂದಿದೆ ಅಂತ. ವಿಜಯೇಂದ್ರ ತೀರ್ಥರ ಚರಿತ್ರೆ ಕೇಳ್ತೇವೆ. ಕುಪ್ಪಕೋಣದಲ್ಲಿ ಸಾರಂಗಪಾಣಿ ಚಕ್ರಪಾಣಿ ದುಬ್ಬೇಶ್ವರರ ಗುಡಿಗೆ, ಸಾರಂಗಪಾಣಿ ಗುಡಿಗೆ ಅವರು ಬಾಳೆನಾರಳಿ ನಡೀತಾರಲ್ಲ, ಹೇಗೆ ಸಾಧ್ಯ ಅಂದರೆ ಲಗಿಮ ಸಿದ್ಧಿಗಳು ಅವರಿಗೆ ಬಂದಿತ್ತು. ಆಚಾರ್ಯರ ಉಪಾಸನ ಬಲದಿಂದ ಬಂದಿದೆ ಅಂತ ಕೇಳ್ತೇವೆ. ಅಷ್ಟೊಂದು ಮಹಿಮೆಗಳನ್ನು ಅವರ ಮಹಿಮೆಯಲ್ಲಿ ತಾವು ನೋಡ್ತೇವೆ. ಆಚಾರ್ಯರ ಬಗ್ಗೆ ಇನ್ನು ಹೇಳಬೇಕು ಅಂದರೆ ಅವರು ಕೊಟ್ಟ ಐಶ್ವರ್ಯವನ್ನು ಚಿಂತನೆ ಮಾಡಬೇಕು. ಎಂಥ ಐಶ್ವರ್ಯ! ಸಣ್ಣ ವಯಸ್ಸಿನಲ್ಲಿ ಅವರ ತಂದೆಗೆ ಸಾಲ ಇತ್ತು ಅಂದರೆ ಅವರು ಹುಣಸೆಯನ್ನು ಬೀಜಗಳನ್ನು ಕೊಟ್ಟರೆ ಅದು ಸ್ವರ್ಣವಾಗಿ ಆಗಿತ್ತು. ಆಚಾರ್ಯರ ಮಹಿಮೆ ಅಂದರೆ ಅಷ್ಟೊಂದು ಮಹಿಮೆ. ಅವರಿಗೆ ಅವರ ಪಕ್ಕದ ಮನೆಯಲ್ಲಿದ್ದವರು ಆಚಾರ್ಯರಿಗೆ ಸಣ್ಣ ಮಗುವಾಗಿದ್ದಾಗ ಹಾಲು ಕುಡಿಲಿಕ್ಕೆ ಆಗಲಿ ಅಂತ ಒಂದು ಗೋದಾನ ಮಾಡಿದರು. ಗೋದಾನ ಮಾಡಿದ ಪುಣ್ಯ ಎಷ್ಟು ಅಂತ ಕೇಳಿದರೆ ಅವರೇ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ್ರು. ಹೇಗೆ? ಅವರೇ ಮೊಮ್ಮಗನಾಗಿ ಹುಟ್ಟಿದ್ರು ಅಂತ. ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಏನಾಗಿತ್ತು ಅಂದರೆ ಆಚಾರ್ಯರು ಸಣ್ಣ ಮಗುವಾಗಿ ಅವರಿಗಿದ್ದಾಗ ಅವರಿಗೆ ಗೋದಾನವನ್ನು ಕೊಟ್ಟು ಹಾಲು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಪುಣ್ಯ ಆಚಾರ್ಯರು ಮುಖಕಮಲದಿಂದ ಮತ್ತು ಹುಟ್ಟಿ ಪಾಠವನ್ನು ಕೇಳುವಂಥ ಭಾಗ್ಯ ಆಗಿತ್ತಂತೆ. ಎಷ್ಟೊಂದು ಭಾಗ್ಯ! ಆಚಾರ್ಯರಿಗೆ ನಾವು ಎದು ಕೊಟ್ಟರು ಅವರು ಭಗವಂತನಿಗೆ ಹೋಗಿ ಕೊಡ್ತಾರೆ. ಯಾತಕ್ಕೆ? ಎದುರು ತನಗಾಗಿ ಇಟ್ಟುಕೊಳ್ಳೋದಿಲ್ಲ. ಅದಕ್ಕೋಸ್ಕರವೇ ನೋಡಿ, ನಾವು ಏನೊಂದು ಕರ್ಮಗಳನ್ನು ಮಾಡಿದರೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡಿದರೆ 100% ಮುಟ್ಟಿಸುವವರು ಅವರು. ಈಗ ನಾವು ಯಾರೋ ತಿರುಪತಿ ಹೋದ್ರೆ ಉಂಡಿಯಲ್ಲಿ ಹಾಕಿದ್ರೆ ಅವ್ರು ಉಂಡಿಯಲ್ಲಿ ಹಾಕಿದ್ದೋ ಇಲ್ಲ ಬಾರಿ ಕಾಫಿ ಕೊಡುತ್ತೆ, ನಿಶ್ಚಯ ಇಲ್ಲ, ಗ್ಯಾರಂಟಿ ಇಲ್ಲ. ಆದರೆ ನಾವು ಮಾಡುವಂಥ ಕರ್ಮಗಳೆಲ್ಲನೂ ಎಲ್ಲನೇ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಥ್ರೂ ವಾಯುದೇವರು ಮಾಡಿದರೆ 100% ಭಗವಂತನ ಮುಟ್ಟಿಸ್ತಾರೆ. ಅದು ಏನಾಗುತ್ತೆ? ಅಕ್ಷಯಂ ಕರ್ಮ ನಿಂಪರೆ ಸ್ವರ್ಪಿತಂ, ಅಕ್ಷಯವಾಗಿ ಮತ್ತು ವಾಪಸ್ ಬಂದೇ ಬರುತ್ತೆ ಅಂತ ಆಚಾರ್ಯ ಮಹಿಮೆಯನ್ನು ಕೇಳುತ್ತೇವೆ. ಆಚಾರ್ಯರು ಏನು ಮುಟ್ಟಿದರೂ ಅದು ಐಶ್ವರ್ಯ, ಏನು ಮುಟ್ಟಿದ್ರೂ ಅಕ್ಷಯ. ಅವರು ಕೇಳ್ತೇವೆ, ಆಚಾರ್ಯರು ಎಷ್ಟು ದೊಡ್ಡದು ನೋಡ್ರಿ. ಒಂದು ಒಳ್ಳೆ ನೀರು ನಮಗೆ ಆಗಬೇಕು ಅಂದರೆ ಆಚಾರ್ಯರು ಮುಟ್ಟಿದ ಜಾಗಲ್ಲ ನೀರಾಗಿದೆ. ಕೇಳ್ರಿ, ನಾವು ಒಳ್ಳೆ ಎರೆಮಂಗಳದಲ್ಲಿ ಕೂತ್ಕೊಂಡಿದ್ದೇವೆ, ಒಳ್ಳೆ ನೀರು ತೆಗೆದು ವಿಶೇಷವಾದ ಭಾಗ್ಯ ಇಲ್ಲಿ ಆಗಿದೆ ವ್ಯವಸ್ಥೆ. ಇಲ್ಲಿ ಶ್ರೀಮುಷ್ಟಕ್ಕೆ ಹೋಗುತ್ತಾರೆ, ಕೇಳ್ತೇವೆ. ಒಂದು ಗರ್ಭಿಣಿ ಸ್ತ್ರೀ ತುಂಬ ದೂರ ಹೋಗಿ ನೀರು ತಗೊಂಡು ಬರಬೇಕು ಅಂದರೆ ಅಲ್ಲಿ ದಂಡವನ್ನು ಇಟ್ಟರೆ ಅಲ್ಲಿ ದಂಡ ತೀರ್ಥ ಬಂದಿತ್ತು. ತನ್ನ ಮನೆಯಲ್ಲಿ ತಮ್ಮ ತಾಯಿಗೆ ಅನುಕೂಲವಾಗಬೇಕು ಅಂತ ತನ್ನ ಒಂದು ಕುಚಿಯಲ್ಲಿ ಮುಟ್ಟಿದರೆ ಅಲ್ಲಿ ವಾಸುದೇವ ತೀರ್ಥ ನಿರ್ಮಾಣವನ್ನು ಮಾಡಿದರು. ಗುರುಕುಲಕ್ಕೆ ಹೋಗಿದ ದೊಡ್ಡದಿಲ್ಲ ಈ ಮನೆ ಅಂದರೆ ಗುರುಪತ್ನಿಗೆ ಅನುಕೂಲ ಆಗಬೇಕು, ಅಲ್ಲಿ ಕುಕ್ಕುತ್ತಾರೆ, ಅಲ್ಲಿ ಒಂದು ತೀರ್ಥ ಸ್ಥಾಪನೆ ಮಾಡಿ. ಆಚಾರ್ಯರು ಎಲ್ಲಿ ಮುಟ್ಟುತ್ತಾರೆಯೋ ಅಲ್ಲಿ ನೀರು ಬರ್ತಾ ಇದೆ. ಯಾತಕ್ಕೆ? ವಾಯುದೇವರಿಗೆ ಅಂತ ಒಂದು ಶಕ್ತಿ ಇದೆ. ಇಂದ್ರಾದಿ ದೇವತೆಗಳೆಲ್ಲ ಅವರ ಶಿಷ್ಯರು ಅಂತಾರೆ. ಇಂದ್ರಾದಿ ದೇವತೆಗಳು, ಇಂದ್ರ ಮನೆ ಅಭಿಮಾನಿ ದೇವತೆ ಅಂದರೆ ಇಂದ್ರಾದಿ ದೇವತೆಗಳು ಯಾರು ಶಿಷ್ಯರು? ಆಚಾರ್ಯರ ಶಿಷ್ಯರು ಅಂತ ನಾವು ಕೇಳಿದಾಗ ಅವ್ರ ಮಹಿಮೆ ಗೊತ್ತಾಗತ್ತೆ. ಇನ್ನು ಹೇಳಬೇಕಾದ್ರೆ ಅವರು ಗಂಗಾ ಸ್ನಾನಕ್ಕೆ ಹೋಗಿದ್ದರೆ ಇವರು ಗಂಗಾಗೆ ಹೋಗಿ ಸ್ನಾನ ಮಾಡಕ್ಕೆ ಬರಲಿಲ್ಲ. ಇವರು ಗಂಗೆಯ ಕರೆಯಲ್ಲಿ ಕೂತುಕೊಂಡು ಗಂಗಾ ತೀರದಲ್ಲಿ ಪಾಠವನ್ನು ಹೇಳಿದರೆ ಗಂಗೆ ಹರಿದು ಬಂದು ಅವರ ಪಾದವನ್ನು ಸ್ಪರ್ಶ ಮಾಡಿದ್ದಾರೆ.
ಆಗ ಆಚಾರ್ಯರಿದ್ದ ಜಲಕ್ಕೆ ಗಂಗೆ ಬರ್ತಾ ಇದೆ ಅಂತ ನಾವು ನಿಶ್ಚಯವಾಗಿ ನೋಡುತ್ತೇವೆ. ಇವತ್ತು ಇಲ್ಲಿ ಮಧ್ವನವ ದಿವಸ ಇಲ್ಲಿ ನಾವು ಅವರನ್ನು ಸ್ಮರಣ ಮಾಡಿದರೆ ಗಂಗಾದಿ ತೀರ್ಥಗಳ ಸನ್ನಿಧಾನ ಇಲ್ಲಿ ಆಗತ್ತೆ. ಯಾತಕ್ಕೆ ಇಲ್ಲಿ ಆಚಾರ್ಯರಿದ್ದಾರೆಯೋ ಅಲ್ಲಿ ಗಂಗಾದಿ ತೀರ್ಥಗಳು ಬರ್ತಾ ಇದೆ ಎಂಬ ವಿಷಯಗಳನ್ನು ಕೂಡ ನಾವು ನೋಡ್ತಾ ಇದ್ದೆವು. ಅದರಿಂದ ನೋಡಿ ಆಚಾರ್ಯರ ಸ್ಮರಣೆಯೇ ಒಂದು ಸ್ನಾನ. ಅಭ್ರಮಂ ಬಂಗರಗಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮೊದಲು ಅವರ ಆನಂದ ತೀರ್ಥ ಅದನ್ನೇ ನಾವು ಸ್ನಾನ ಮಾಡಬೇಕು. ಎಂತಹ ಸ್ನಾನ ಅಂದರೆ ಅವರ ಗ್ರಂಥಗಳನ್ನು ನಾವು ಸ್ಮರಣ ಮಾಡಿದ ಮಾತ್ರದಿಂದಲೇ ಅಂತಹ ಒಂದು ಸ್ನಾನ ಆಗುತ್ತಾ ಇದೆ. ಅವರು ವಾಕ್ಪಟುತ್ವವನ್ನು ನೋಡಬೇಕು. ಎಷ್ಟೊಂದು ವಾಕ್ಪಟುತ್ವ. ಅವರು ಸಣ್ಣ ವಯಸ್ಸಿನಲ್ಲಿ ಮದ್ದಿಗೆಗೆ ಬಿಟ್ಟರು ಪಾಠ ಪ್ರವಚನ ಮಾಡ್ತಾ ಇದ್ದರೆ ಅದರಲ್ಲಿ ಹೇಳ್ತಾ ಇದ್ರಂತೆ, ನೀವು ಅಪಾಲ ಎಂಬ ಶಬ್ದವನ್ನು ಬಿಟ್ಟಿದ್ದೀರಿ. ಆಚಾರ್ಯ ಅಪಾಲ ಪಂಡಿತರು ಹೇಳಿದಾಗ ಲಿಕುಚ ಎಂಬ ಶಬ್ದವನ್ನು ಬಿಟ್ಟಿದ್ದೀರಿ ಅಂತೇಳಿ. ಇದೇನು ಬಿಟ್ಟಿದ್ರೆ ಯಾತಕ್ಕೆ? ಅದಕ್ಕೆ ಅರ್ಥ ಹೇಳಿಲ್ಲವೇ? ಎದಕ್ಕೆ ಕೋಟ್ ಮಾಡಿದ್ರೆ ಇಂದ್ರ ಲಕುಚ ವಂಶದಲ್ಲಿ ಬರುವಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರೇ ವಾಯುಸ್ಥಿತಿಯನ್ನು ರಚನೆ ಮಾಡುತ್ತಾರೆ ಅಂತ ನೆನಪಿಟ್ಟುಕೊಂಡು ಅದನ್ನು ಕೋಟ್ ಮಾಡಿ ಅದರ ಅರ್ಥವನ್ನು ಹೇಳಿದಿರುವಂಥ ಆಚಾರ್ಯರು. ಮುಂದೆ ತೋಟದ್ದಿಲ್ಲ ಹೋಗ್ತಾರೆ, ಪಾಠವನ್ನೇ ಕೇಳಿಲ್ಲ, ಆಟ ಆಡ್ತಾ ಇದ್ರು. ಏನು ಪಾಠ ಹೇಳಿದ್ರು ಆಟ ಆಡ್ತಾ ಇದ್ರಲ್ಲ. ಏನಪ್ಪ ನೀ ಇಷ್ಟು ದಿನ ಹೇಳಿದಲ್ಲ ಪಾಠ ಹೇಳು ಅಂದರು. ಇಷ್ಟು ದಿನ ಪಾಠ ಇಲ್ಲ, ನಾನು ನೀವೇನಕ್ಕೆ ಹೇಳಿಕೆ ಕೊಡ್ತಾ ಇದ್ದೀರೋ ಫ್ಯೂಚರ್ ಅಲ್ಲಿ ಪಾಠ ಆಗುವಂಥ ಆ ಪಾಠ ಈಗ ಹೇಳ್ತಾರೆ ಅಂದರು. ನಾನು ಹೇಳಿ ಪಾಠ ಆಗಿಲ್ಲೇ ಇಲ್ಲ, ಆ ಪಾಠವನ್ನೇ ಹೇಳಿ ತೋರಿಸಿದಾಗ ಯಾವ ರೀತಿಯಲ್ಲಿ ವೇದಗಳನ್ನು ಶಬ್ದಗಳನ್ನು ಸ್ವರದಿಂದ ಹೇಳಬೇಕು ಅಂತ ತೋಟದ್ದಿಲ್ಲ ನೋಡಿ ತಿಳಿದುಕೊಂಡ್ರಂತೆ. ಇವರೆಲ್ಲ ದೇವತೆಗಳು ತಿಳಿದುಕೊಂಡ್ರಂತೆ. ಯಾಗ ಅವರಿಗೆ ವಾಸುದೇವನಿಗೆ ಉಪನಯನ ಮಾಡಬೇಕಾದರೆ ಸರಸ್ವತಿ ಭಾರತಿ ದೇವಿಯರು ವೇದ ಅಭಿಮಾನಿ ದೇವತೆಗಳನ್ನ ಕಾಯ್ದುಕೊಂಡಿದ್ದಿರುತ್ತೆ. ಯಾತಕ್ಕೆ ಅಂದರೆ ವಾಸುದೇವ ಅವರ ಮುಖಕಮಲದಿಂದ ವೇದಗಳು ಮುಂದೆ ಬರ್ತಾ ಇದೆ, ನಾವು ಚೆನ್ನಾಗಿ ಕಲಿಯೋಣ ಅಂತ ಇಂದ್ರಾದಿ ದೇವತೆಗಳು ಕಾಯ್ತಾ ಇದ್ದರು. ಅಂದರೆ ಅವರು ವಾಕ್ಪಟುತ್ವ ಎಷ್ಟು ಚೆನ್ನಾಗಿದ್ದಿರಬೇಕು. ಅವರು ಹೇಳ್ತಾರೆ, ಅವರು ಆಚಾರ್ಯರು ಅವರು ಸಣ್ಣ ವಯಸ್ಸಿನ ಅಕ್ಷರಾಭ್ಯಾಸ ಮಾಡಿದರು. ಮದ್ದಿಗೆಗೆ ಬಿಟ್ಟರು ವಾಸುದೇವನಿಗೆ ಅಕ್ಷರಾಭ್ಯಾಸ ಮಾಡಿ ಪಾಠವನ್ನು ಹೇಳಿದರೆ ನೆಕ್ಸ್ಟ್ ಡೇ ರಿವಿಷನ್ ಮಾಡೋಣ ಅಂದರೆ ಮತ್ತೆ ರಿಪೀಟ್ ಮಾಡಬೇಡಿ ಎಂದರು. ಅಪ್ಪ ಪಾಠ ಆಗಿದೆಯಲ್ಲ ಏಕಸಂದಗ್ರಾಗಿ ಇಂಥ ರಾಯರನ್ನ ರಾಘವೇಂದ್ರ ವಿಜಯದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಕೊಂಡಾಡ್ತಾರೆ. ಒಂದು ಬಾರಿ ಹೇಳಿದರೆ ಅವರಿಗೆ ಎಲ್ಲ ಮೆಮರೈಸ್ ಆಗಿಬಿಡುತ್ತಂತೆ. ರಾಯನೇ ಅಷ್ಟೊಂದು ಮಹಿಮೆ ಅಂದರೆ ಮೂಲ ಗುರುವಾದ ಆಚಾರ್ಯರೇ ಎಷ್ಟು ಮಹಿಮಿದ್ದೇವೆ, ಅಷ್ಟು ದೊಡ್ಡ ಅವರ ವಾಕ್ಪಟುತ್ವ ಇತ್ತು ಅಂತ ಅವರ ಮಹಿಮೆಯನ್ನು ಕೇಳ್ತೇವೆ. ಅವರು ಆಚಾರ್ಯ ರಾತ್ರ ಮಾರ್ಗದಲ್ಲಿ ಬಂದಿದ್ದರೆ ಕೇಳ್ತೇವೆ. ಒಂದು ಜಾಗದಲ್ಲಿ ವೇದಗಳಿಗೆ ಶಬ್ದಕ್ಕೆ ಅರ್ಥ ಹೇಳುವಾಗ ಇವರು ಒಂದು ಅರ್ಥ ಹೇಳ್ತಾರೆ, ಸಭೆಯಲ್ಲಿರುವ ಪಂಡಿತರು ಒಂದು ಅರ್ಥ ಹೇಳಿದ್ರಂತೆ ಆ ಶಬ್ದ ಆ ಅರ್ಥನೂ ಸರಿಯೇ ಅಂತ. ಇದೇಗೆ ಸಾಧ್ಯ? ಒಂದೇ ಶಬ್ದಕ್ಕೆ ಹೆಂಗೆ ಎರಡು ಅರ್ಥ ಇಲ್ಲಕ್ಕೆ ಸಾಧ್ಯ ಅಂತ ಆಚಾರ್ಯರು ಪ್ರಶ್ನೆ ಮಾಡಿದಾಗ ಆಚಾರ್ಯ ಹೇಳ್ತಾರೆ, ಇದಾಗ ತಿಳಿಸಿಕೊಂಡ್ರ ವೇದಗಳಿರುವಂತಹ ಶಬ್ದಗಳಿಗೆ ಕಮ್ಮಿ ಪಕ್ಷ 3 ಅರ್ಥ ಇದೆ. ವಿಷ್ಣು ಮಹಾಭಾರತದಲ್ಲಿರುವಂತಹ ಒಂದೊಂದು ಶ್ಲೋಕಗಳಿಗೆ ಕಮ್ಮಿ ಪಕ್ಷ 10 ಅರ್ಥ ಇದೆ. ಮಹಾಭಾರತದಲ್ಲಿ ಅಂಗವಾಗಿರುವಂತಹ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಒಂದೊಂದು ನಾಮಕ್ಕನ್ನು ಕಮ್ಮಿ ಪಕ್ಷ 100 ಅರ್ಥ ಇದೆ ಅಂತ 100 ಅರ್ಥ ಇದೆ ಅಂತ ಹೇಳಿ ಅವರು ಇದನ್ನು ಕೋಟ್ ಮಾಡ್ತಾರೆ. ಸ್ಕಾಂದಪುರಾದ ವಚನವನ್ನು ಕೋಟ್ ಮಾಡ್ತಾರೆ. ಆಗ ವಿಶೇಷವಾಗಿ ಇದು ಹೇಗೆ ಸಾಧ್ಯ, ನೀವು ಹೇಳಿ ಅರ್ಥವನ್ನು ಹೇಳಿ ಅಂತ. ಆಗ ಮೊದಲ ನಾಮವನ್ನು ತಗೊಂತಾರೆ, ವಿಶ್ವಾಯ ನಮಃ ಅಂತ. ವಿಶ್ವ ಎಂಬ ನಾಮಕ್ಕೆ 100 ಅರ್ಥವನ್ನು ಹೇಳಕ್ಕೆ ಶುರು ಮಾಡಿದ್ರು. ಕಂಡೀಷನ್ ಆಗಿದ್ರಂತ ಆಚಾರ್ಯರು, ನಾ ಎಲ್ಲ ಕೇಳ್ತಾರೆ, ನೀವೆಲ್ಲ ಸೇರಿ ಮತ್ತು ರಿಪೀಟ್ ಹೇಳಿ, ಮತ್ತು ಹೇಳಬೇಕು, ರಿಪೀಟ್ ಮಾಡಿ ಅಂದರು. ಇವರು 50 ಹೇಳಿದ್ದಾರೆ, 51 ಹೇಳುವಾಗ ಒಂದು ಮರ್ತೋಯ್ತು ಅವರಿಗೆಲ್ಲ, ಒಂದನೇ ಅರ್ಥ ಬರ್ತದೆ. ಅಷ್ಟು ವಿಶೇಷವಾದ ಒಂದು ವಾಕ್ಪಡುತ್ತವನ್ನು ಆಚಾರ್ಯ ಮಹಿಮೆಯನ್ನು ನಾವು ಕೇಳ್ತಾ ಇದ್ದೆವು ಅಂತ ಅವರು ಕೇಳ್ತೇವೆ. ಇಷ್ಟೊಂದು ವೈರಾಗ್ಯ ಅವರಿಗಿತ್ತು. ನಾವು ಅವರ ವಾಕ್ಪಡುತ್ತವನ್ನು ನೋಡಿದೆವು, ಅವರ ಜ್ಞಾನವನ್ನು ನೋಡಿದೆವು, ಅವರ ರೂಪ ಸೌಂದರ್ಯವನ್ನು ನೋಡಿದೆವು, ಅವರ ಬಲ ಪರಾಕ್ರಮವನ್ನು ನೋಡಿದೆವು. ಅವರು ಎಷ್ಟು ವೈರಾಗ್ಯ ಇತ್ತು ಅಂತ. ಆಚಾರ್ಯರು ಯಾತ್ರಾ ಮಾರ್ಗದಲ್ಲಿ ಹೋದಾಗ ದೊಡ್ಡ ಮುಸ್ಲಿಂ ರಾಜ ಹೇಳ್ತೇವೆ, ಆ ಮ್ಲೇಚ್ಛ ಭಾಷೆಯಲ್ಲಿ ಆಚಾರ್ಯರು ಮಾತಾಡಿದ್ದಾರಂತೆ. ನೋಡಿ, ಆಚಾರ್ಯ ಪರಂಪರೆಯಲ್ಲಿ ಬಂದ ರಾಯರು ಥಾಮಸ್ ಮನ್ರೋ ಜೊತೆಯಾಗಿ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದರೆ ಮೂಲ ಗುರುಗಳಿಗೆ ಎಲ್ಲ ಭಾಷೆ ಬರ್ತಾ ಇತ್ತು. ಆ ಭಾಷೆಯನ್ನು ಮಾತಾಡಿದ ನೋಡಿದಂಥ ಆಚಾರ್ಯನ ನೋಡಿದಾಗ, ನಾ ಏನು ಕೈಯಲ್ಲಿ ಆಯುಧವನ್ನು ಇಟ್ಟುಕೊಂಡಿದ್ದೇನೋ ಗದಾಯುಧ, ನೀವು ಹಣೆಯಲ್ಲಿ ಹಾಕಿಕೊಂಡಿದ್ದೀರಾ ಅಂತ. ಅದಕ್ಕಾಗಿ ನೋಡಿ, ಅಂಗಾರಕ್ಷತೆ ಯಾಕೆ ಇಟ್ಟುಕೊಳ್ಬೇಕು ಅಂತ, ಅದು ರಕ್ಷಣೆ ಆಗತ್ತೆ ಅಂತ ಆಚಾರ್ಯ ತೋರಿಸಿಕೊಡ್ತಾರೆ. ಆಗ ಹೇಳಿದಿರುತ್ತೆ, ನಮ್ಮ ರಾಜ್ಯ ನಿಮಗೆ ಕೊಟ್ಟು ಬಿಡ್ತೇನೆ, ನಮ್ಮ ರಾಜ್ಯದಲ್ಲಿ ಅರ್ಧ ಮುಳು ರಾಜ್ಯ ನಿಮಗೆ ಕೊಡ್ತೇನೆ ಅಂತ ಹೇಳಿದಾಗ ಆಚಾರ್ಯ ಹೇಳುತ್ತೆ, ನಾನೆಲ್ಲ ಸನ್ಯಾಸಿಯಪ್ಪ, ಅದೆಲ್ಲ ಏನು ಬೇಡ, ನಿನ್ನ ಅನುಗ್ರಹ ಆಗಲಿ, ನಾವು ಮುಂದೆ ಯಾತ್ರೆಯನ್ನು ಮುಂದೆ ಮಾಡಬೇಕು, ಅದಕ್ಕೆ ನೀನು ಅನುಕೂಲ ಮಾಡು ಅಂತೇಳಿ. ಎಷ್ಟು ಇಡೀ ರಾಜ್ಯವನ್ನು ಕೊಳ್ಳಕ್ಕೆ ಸಿದ್ಧವಾಗಿದ್ದಾಗಲೂ ಕೂಡ ಆಚಾರ್ಯ ರಾಜ್ಯ ಹಿಂದೆ ಹೋದವರಲ್ಲ, ದುಡ್ಡು ಕಾಸು ಹಿಂದೆ ಹೋದವರಲ್ಲ. ಅಂತಹ ವೈರಾಗ್ಯ ಆಚಾರ್ಯ ನೋಡಿ. ದೊಡ್ಡ ಮಠಾತರ ಮನೆಗಳನ್ನು ಕಟ್ಟಲಿಲ್ಲ ಆಚಾರ್ಯರು. ಆಚಾರ್ಯರು ಮಾಡಿದ್ದೆಲ್ಲ ಸರ್ವಮೂಲ ಗ್ರಂಥಗಳು. ಆಚಾರ್ಯರು ಮಾಡಿದ ಒಂದೇ ಆಲಯ ಅಂದರೆ ನಮ್ಮ ಕೃಷ್ಣ.
ಉಡುಪಿಯಲ್ಲಿ ಅದು ಒಂದು ಪ್ರತಿಷ್ಠೆ ಮಾತ್ರ ಮಾಡಿದ್ದಾರೆ. ಶಿಷ್ಯರೆಲ್ಲ ಪೂಜೆ ಮಾಡಬೇಕು ಅಂತ ವಿಗ್ರಹಗಳನ್ನು ಮಾಡಿಕೊಟ್ಟಿದ್ದಾರೆ, ಮೂರ್ತಿಗಳನ್ನ. ಅದು ಬಿಟ್ಟರೆ ಆಚಾರ್ಯ ಇಲ್ಲಿ ಮಠ ಕಟ್ಟಿದ್ರು, ಅಲ್ಲಿ ಇಷ್ಟು ಗ್ರೌಂಡ್, ಇಷ್ಟು ಸೈಟ್ ಹಾಕಿದ್ರು, ಇಷ್ಟು ದಾನ ತಗೊಂಡ್ರು, ಏನಿಲ್ಲ. ಪರಮ ವೈರಾಗ್ಯಶಾಲಿಗಳು ಅಂದರೆ ಆಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದಾರೆ. ಅವರು ವಾಕ್ಪಡುತ್ವ ಎಷ್ಟು ಸಾಮರ್ಥ್ಯ ಇರಬೇಕು ನೋಡಿ. ಆಚಾರ್ಯ ಮಹಿಮೆ ಹೇಳಬೇಕು ಅಂದರೆ ಅವರು ತಾಯಿ ತಂದೆಯನ್ನ ಹೇಗೆ ಕನ್ವಿನ್ಸ್ ಮಾಡಿದರು ಅಂತ ನಮಗೆ ಗೊತ್ತಾಗುತ್ತೆ. ಅವ್ರ ತಂದೆ ಕೇಳಿದಿರುತ್ತೆ, ನಾನು ಈ ದೇಹವನ್ನು ಬಿಡ್ತೇನೆ, ಆತ್ಮಹತ್ಯೆ ಮಾಡಿದ್ದೇನೆ ಎಂದರು. ಇವರೇನು ಹೇಳಿದರು, ಆ ಸಮಯ ಕೌಪೀನವನ್ನು ಧರಿಸಿ ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದ್ರು. ಇದೇನು ತಂದೆ ಮುಂದೆ ಮಾತಾಡೋ ಮಾತು ಅಂದರೆ, ಇಲ್ಲ ನಾವು ಹೇಳಿದ್ರೆ ಅದು ಸಾಧ್ಯ ಇಲ್ಲ, ಸರಿ ಇಲ್ಲ. ಅವರದ್ದು ಯಾತಕ ಅಲ್ಲಿ ಸರಿಯಾಗಿತ್ತು ಅಂದರೆ, ಪ್ರಾಣನ ಉಳಿಸಬೇಕು ಅಂದರೆ ಇವರಿಂದಲೇ ಸಾಧ್ಯ. ಮುಖ್ಯ ಪ್ರಾಣನಾಗಿ ಇವರು ಹಂಸಶ್ವಾಸ ಜಪ ಮಾಡಿದರೆ ಮಾತ್ರ ಅವ್ರ ದೇಹದಲ್ಲಿ ಪ್ರಾಣ ಉಳಿಯುತ್ತೆ. ನೀವು ಪ್ರಾಣ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಇಲ್ಲಿ ಮಾಡಿಕೊಡಿ ನೋಡೋಣ ಅಂದ್ರೆ ಏನರ್ಥ? ಇವರ ಕೈಯಲ್ಲಿ, ಮುಖ್ಯ ಪ್ರಾಣದ ಕೈಯಲ್ಲಿ ಅವರ ಆಯುಷ್ಯ ಇದೆ ಎಂಬುದನ್ನು ತೋರಿಸಿಕೊಡ್ತಾರೆ. ಮುಂದೆ ನಾನು ನನ್ನ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡ್ತೇನಪ್ಪ ಅಂದರು ಅವ್ರ ತಂದೆ. ಮದ್ದಿಗೆ ಬಿಟ್ಟು ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡಿದರೆ ತುಂಬ ಸಂತೋಷ ಆಗಿತ್ತು, ನೀವು ನಮಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ. ಯಾತಕ್ಕೆ ಯಾವಾಗ ಒಂದು ಗುರು, ಒಂದು ತಂದೆ ಮಗನ ಕಾಲದಲ್ಲಿ, ಶಿಷ್ಯ ಕಾಲದಲ್ಲಿ ಬಿದ್ದು ನಮಸ್ಕಾರವನ್ನು ಮಾಡ್ತಾನೆಯೋ ಆಗ ಅವರು ಸನ್ಯಾಸಿ ಆಗಿದ್ದಾರೆ ಅಂತ ಅರ್ಥ. ಸನ್ಯಾಸಿಗಳು ಮಾತ್ರ ಆಗ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಅಂತ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ. ಇಲ್ಲ ಆಯ್ತಪ್ಪ, ನನಗೆ ವೈರಾಗ್ಯ ಇದೆ, ಶಾಸ್ತ್ರವನ್ನು ಓದಿದ್ದಾನೆ, ಆದರೆ ನಿಮ್ಮ ತಾಯಿಗೆ ಹಾಸ್ಯದಲ್ಲಪ್ಪ, ಅವಳು ಪ್ರೇಮ ಬಿಡೋದಿಲ್ಲ, ಅವಳ ತಾಯಿಗೆ ಕನ್ವಿನ್ಸ್ ಮಾಡಿ ಅಂತ ನಮಗೆ ಗೊತ್ತು. ಆಚಾರ್ಯ ಮದ್ದಿಗೆ ಬಿಟ್ಟರು. ಅವ್ರು ಹೇಳಿದಾಗ ಅವ್ರ ತಾಯಿಯಲ್ಲಿ ಬರ್ತಾರೆ, ಅಮ್ಮ ನಾನು ಸನ್ಯಾಸಾಶ್ರಮ ತಗೊಂತಾನೆ, ನೀ ನನಗೆ ಇದಕ್ಕೆ ಆಯಿತು ಅಂತ ಹೇಳಿದರೆ ನನ್ನ ಕಣ್ಣ ನೋಡ್ತಾ ಇರಬಹುದು. ನೀನು ನನಗೆ ಪರ್ಮಿಷನ್ ಕೊಡದೇ ಇದ್ದರೆ ನಾನು ನಿನ್ನ ಕಣ್ಣಲ್ಲೇ ಕಾಣಿಸೋದಿಲ್ಲ. ನೋಡಿ, ತಾಯಿಗೆ ಮಗುಡು ನೋಡ್ತಾ ಇದ್ದರೆ ಸಾಕು. ಅವ ಸನ್ಯಾಸಿ ರೂಪದಲ್ಲಿದ್ದರೆ ಸೇರಿ, ಇಲ್ಲ ಗೃಹಸ್ಥರ ವಿಶ್ವರಿದ್ದರೆ ಬ್ರಹ್ಮಚರ್ಯ ಆದರೂ ಸೇರಿ. ಅವಳ ತಾಯಿ ಎಸ್ಸೆ ಎಲ್ಲ ನೋವು ಹೇಳಲಿಲ್ಲ, ಆಚಾರ್ಯ ಹೊರಟೇ ಬಿಟ್ರು ಅಲ್ಲಿಂದ. ಅಂಥ ವೈರಾಗ್ಯದಿಂದ ಮನೆಯಿಂದ ತಂದೆ ತಾಯಿಗಳಿಗೆ ಒಪ್ಪಿಸಿ ಹೋಗಿದ್ದಾರೆ. ಇನ್ನೊಂದು ಮಾತು ಹೇಳಿದಿರಂತೆ, ನಾ 12 ವರ್ಷ ತಪಸ್ಸು ಮಾಡಿ ನಿಮ್ಮ ಮಗನಾಗಿ ಹುಟ್ಟಿದ್ದೀಯಪ್ಪ, ಮತ್ತು ನಮ್ಮನ್ನ ನೋಡಿರುವವರು ಯಾರು, ಈ ವಂಶ ವೃದ್ಧಿ ಮಾಡುವವರು ಯಾರು ಹಾಗಂತ ಹೇಳಿದಾಗ ನಿಮಗೆ ಇನ್ನೊಂದು ಮಗ ಹುಟ್ಟುತ್ತಾನೆ ಎಂದು. ಇನ್ನೊಂದು ಮಗ ಹುಟ್ಟುತ್ತಾನೆ, ಅವನ ಹೊರಡ್ತಾನೆ. ಮದ್ದಿಗೆ ಬಿಟ್ಟರೆ ಹೇಳ್ತದೆ, ಏನು ವ್ರತ ನಾವು ಮಾಡೋದಿಲ್ಲ ಇನಿವೆ. ಯಾತಕ್ಕೆ? ಇನ್ನೊಂದು ಮಗ ಹುಟ್ಟಿದರೆ ನೀವು ಹೊರಡ್ತಾನೆ. 12 ವರ್ಷ ವ್ರತ ಉಪವಾಸ ಮಾಡಿ ಹುಟ್ಟಿದ್ದಾನೆ, ಮತ್ತು ಮುಂದೆ ಏನು ಮಾಡೋದಿಲ್ಲ ಅಂತ ಕುಳಿತಿದ್ದಂತೆ. ಆಚಾರ್ಯರ ಸಂಕಲ್ಪ, ಮತ್ತೊಂದು ಮಗ ಹುಟ್ಟಿಯೇ ಹುಟ್ಟಿದ, ಅವರನ್ನು ಸಾಮಾನ್ಯರಲ್ಲ, ಅವರೇ ವಿಷ್ಣು ತೀರ್ಥರು ಎಂದು ಆಚಾರ್ಯರ ಅಷ್ಟಮಠ ಸ್ಥಾಪನೆ ಮಾಡಿದಾಗ ಸೋದೇ ಮಠಕ್ಕೆ ಮೂಲ ಗುರುಗಳಾಗಿ ಕುಳಿತವರು ಅಂದರೆ ಆ ವಿಷ್ಣು ತೀರ್ಥರು. ಇವತ್ತು ನೋಡ್ರಿ, ಮದ್ದಿಗೆ ಭಟ್ಟರಿಗೆ ಮುಂದೆ ಮಕ್ಕಳು ಉಳಿದಿಲ್ಲ, ಸತ್ತು ಹುಟ್ಟಿತ್ತಂತೆ 2-3 ಮಕ್ಕಳು. ಹಿಂದೆ ಹುಟ್ಟಿದ 2 ಮಕ್ಕಳು ನೋಡಿ ಇವತ್ತು ಆಚಾರ್ಯ ಮೇಲ್ಬದರಿಗಿದ್ದಾರೆ. ಅವರು ಇನ್ನೊಂದು ಮಗಳಾದ ವಿಷ್ಣು ತೀರ್ಥರು ಕುಮಾರ ಪರ್ವದಲ್ಲಿ ಇವತ್ತು ಇದ್ದಾರೆ ಅಂದರೆ ಮದ್ದಿಗೆ ಭಟ್ಟರು ದಂಪತಿಗಳು ಮಾಡಿದ ಆ ತಪಸ್ಸು, ಅವರ ವ್ರತ, ಇವತ್ತವರು 2 ಮಕ್ಕಳು ಇವತ್ತು ಇದ್ದಾರೆ ಅಂತ ಒಂದು ಹೆಮ್ಮೆಯಿಂದ ಹೇಳಬಹುದು. ಅದರಿಂದ ಆಚಾರ್ಯರು ಮಾಡಿದ ಆ ಮಾತೃಪಿತೃ ಭಕ್ತಿಯನ್ನು ಕೂಡ ಅವರ ಗುಣವಾಗಿ ನಾವು ನೋಡಲಿಕ್ಕೆ ಸಾಧ್ಯ. ಅವರ ಮಹಿಮೆಯನ್ನು ನೋಡ್ತೇವೆ. ಇನ್ನು ಮುಖ್ಯವಾಗಿ ಅವರು 32 ಗ್ರಂಥಗಳು, 5 ನಿಮಿಷ ಬಿಡಿಸ್ತಾನೆ, 32 ಗ್ರಂಥಗಳು ಹೇಳಬೇಕು ಅಂದರೆ ಅವರು ನಮ್ಮ ವ್ಯಾಸರಾಜರು ಒಂದು ಗ್ರಂಥ ಮಾಡಿದ್ದಾರೆ, ಗ್ರಂಥಮಾಲಿಕಾ ಸ್ತೋತ್ರ ಅಂತ. ಅದ್ರಲ್ಲಿ ಹೇಳ್ತಾರೆ, ಈ 32 ಗ್ರಂಥಗಳ ನಾಮವನ್ನು ಹೇಳಿದ ಮಾತ್ರದಿಂದಲೇ ಮದ್ವೇಷ ಪ್ರಿಯತೆ ಹರಿಹಿ ಏತೇಷಾಂ ಪಾಠ ಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ ಅಂತ. ಗೀತೆಗಾಗಿ 2, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ. ವೇದವ್ಯಾಸರು ಹೋಗಿ ನೋಡಬೇಕಾದ್ರೆ, ದೊಡ್ಡವನ್ನು ಹೋಗಿ ನೋಡಬಹುದಾದ್ರೆ ಬರೀ ಕೈಲಿ ಹೋಗಬಾರದು ಅಂತ ಆಚಾರ್ಯ ಏನು ಮಾಡಿದ್ರೆ ಅವರಿಗೆ ಆಪಳಾರನ್ನು ತಕೊಂಡು ಹೋಗಿಲ್ಲ. ಗೀತೆಗೆ ಭಾಷ್ಯವನ್ನು ಮಾಡಿ ಗೀತಾ ಭಾಷ್ಯವನ್ನು ಹೋಗಿ ಅಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಗೀತಾ ಭಾಷ್ಯಂ ಚಕಾರಾಸು ಪ್ರಥಮಂ ತುಷ್ಟಿತಂ ಹರೆಗೆ ಅಂತ. ಗೀತೆಗಾಗಿ 2 ಗ್ರಂಥಗಳು, ಬ್ರಹ್ಮಸೂತ್ರಕ್ಕಾಗಿ 4 ಗ್ರಂಥಗಳು, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅಣುಭಾಷ್ಯ, ನ್ಯಾಯ ವಿವರಣ, ಅಣುವ್ಯಾಖ್ಯಾನ ಅಂತ 4 ಗ್ರಂಥಗಳನ್ನು ಕೊಟ್ಟರು. ಅದರಲ್ಲಿ ನೋಡಿ, ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರು ಬ್ರಹ್ಮಸೂತ್ರ ಭಾಷ್ಯವನ್ನು ಪಾರಾಯಣ ಮಾಡ್ತಾವೇ ಇದ್ರಂತೆ. ಸಾಧನ ದ್ವಾದಶಿ ಬಂದಿತ್ತು. ಸಾಧನ ದ್ವಾದಶಿಯಲ್ಲಿ ಪಾರಾಯಣ ಮಾಡ್ತಾ ಹೋಗಿದ್ರೆ ದ್ವಾದಶಿ ಮುಂದೆ ಹೋಗಿಬಿಡುತ್ತೆ. ಯಾತಕ್ಕೆ? ನಾವು ದ್ವಾದಶಿಯಿಂದ 12 ಗಂಟೆ ನಿಧಾನವಾಗಿ ಊಟ ಮಾಡೋಣ, ಇಲ್ಲ 12 ಏಕಾದಶಿ ಉಪವಾಸ ಹೋಗುತ್ತಂತೆ. ಏದೋ ನಾವು 3 ವೇಳೆ ಪಲಹಾರ ಮಾಡಿದ ಅಲ್ಪ ಪುಣ್ಯ ಕೂಡ 12 ಏಕಾದಶಿ ಪುಣ್ಯ ಕೂಡ ಹೋಗಿಬಿಡುತ್ತೆ. ಆಗ ಆಚಾರ್ಯ ಏನು ಮಾಡಿದರು, ಸಾಧನ ದ್ವಾದಶ ಪಾರಾಯಣಕ್ಕಾಗಿ 32 ಶ್ಲೋಕಗಳಲ್ಲಿ ಇಡೀ ಬ್ರಹ್ಮಸೂತ್ರ ಭಾಷ್ಯವನ್ನು ಸಂಗ್ರಹ ಮಾಡಿ ಮಿನಿಯಾಚರೈಸ್ ವರ್ಷನ್. ನೋಡ್ರಿ, ಈ ಕಾಲದಲ್ಲೆಲ್ಲ ಮುಂಚೆಲ್ಲ ಬಂದು ಫ್ಲಾಪ್ ಇಂತಿತ್ತು, ಆಮೇಲೆ CD ಬಂದಿತ್ತು, ಪೆನ್ಡ್ರೈವ್ ಬಂದಿತ್ತು, ಎಲ್ಲ ಕ್ಲೌಡಲ್ಲಿ ಇದೆ, ಎಲ್ಲ ಆಕಾಶದಲ್ಲಿ ಇದೆ. ಆ ಥರ ಮಿನಿಯಾಚರ್ ಲಾಂಗ್ ವಿಷನ್ ಆಚಾರ್ಯ ಇದ್ದಿತ್ತು, ಅಣುಭಾಷ್ಯ ಅಂತ ಸಂಗ್ರಹ ಮಾಡಿಕೊಟ್ಟು.
ಅದೇ ರೀತಿಯಲ್ಲಿಯೇ ರಾಯರು ಬಂದ ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹ, ಇದೆಲ್ಲ ರಾಯರ ಸ್ಟೈಲ್ ನೋಡಿದ್ರು. ರಾಯರು ಆಚಾರ್ಯ ಸ್ಟೈಲ್ ನೋಡಿ ರಾಯರು ಮಾಡಿಕೊಟ್ಟ ಗ್ರಂಥಗಳನ್ನು ನೋಡ್ತೇವೆ. ಅಣು ವ್ಯಾಖ್ಯಾನವನ್ನು ಪ್ರವಚನ ಮಾಡಬೇಕಾದರೆ ಬ್ರಹ್ಮಸೂತ್ರದ 4 ಅಧ್ಯಾಯವನ್ನು ಆಚಾರ್ಯರು ಏಕಕಾಲದಲ್ಲಿ ಪಾಠ ಹೇಳಿದ್ರಂತೆ. ಮುಂದೆ ಚತುರ್ಮುಖ ಬ್ರಹ್ಮನಾಗಿ ಬರ್ತೇನೆ ಅಂತ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 4 ಮುಖದಿಂದ ಏಕಕಾಲದಲ್ಲಿ ಪಾಠವನ್ನು ಮಾಡಿದ್ದಾರೆ ಆಚಾರ್ಯರು ಅಂತ. ಮಹಾಭಾರತ ಕೆಡಬೇಕು ಅಂದರೆ ಮಹಾಭಾರತ ರಾಮಾಯಣ ಎರಡನ್ನೂ ಜೋಡಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೊಟ್ಟರು. ಆಚಾರ್ಯ ರಾತ್ರಿ ಬಂದಾಗ ನಿಮಗೆ ಕಾವ್ಯಶಾಸ್ತ್ರ ಬರ್ತಾ ಇದೆಯೇ, ಕಾವ್ಯ ಹೇಳಕ್ಕೆ ಸಾಧ್ಯವ ಅಂತ ಕೇಳಿದರು. ಆ ಸಮಯ ಇನ್ಸ್ಟೆಂಟ್ ಆಗಿ ರಚನೆ ಮಾಡಿದಿರುತ್ತೆ ಯಮಕ ಭಾರತ ಅಂತ. ಬಾಬಾ 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 ಬಾ ಬಾಬಾ 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 ಅಂತ ಅದೊಂದು ಶ್ಲೋಕ. ಈ ಒவ்வೊಂದು ಭಾವಿಯನ್ನು ಮಹಾಭಾರತ ಕೃಷ್ಣ ಚರಿತ್ರವನ್ನು ಜೋಡಿಸಿ ಹೇಳಿದಿರುತ್ತೆ ಆಚಾರ್ಯ. ಯಮಕ ಅಂತ ಹೇಳಿದರೆ ಒಂದು ಶಬ್ದಗಳು ಮಲ್ಟಿಪಲ್ ಮೀನಿಂಗ್ ಹೇಳುವಂತಹ ಒಂದು ಅಲಂಕಾರ ಹೇಳಿದಾಗ ಎಲ್ಲ ಆಶ್ಚರ್ಯವಾಗಿತ್ತು. ಇಡೀ ಮಹಾಭಾರತ ಕೃಷ್ಣ ಚರಿತ್ರವನ್ನು ಯಮಕ ಭಾರದಲ್ಲಿ ಯಮಕ ಅಲಂಕಾರದಲ್ಲಿ ಕೊಟ್ಟವರು ಆಚಾರ್ಯರು. ಕೇಳಿದ್ದೇವೆ. ದ್ವಾದಶ ಸ್ತೋತ್ರ ಕೃಷ್ಣನ ಅಲ್ಲಿ ಪ್ರತಿಷ್ಠೆ ಮಾಡುವಂತಹ ಸಮಯದಲ್ಲಿ ಮಾಡಿದ ಸ್ತೋತ್ರ ಗ್ರಂಥ. ಅದೇ ಆಚಾರ್ಯರ 3 ಅವತಾರವನ್ನು ಪ್ರತ್ಯಕ್ಷವಾಗಿ ತ್ರಿವಿಕ್ರಮ ಪಡಿತಾಚಾರ್ಯರು ನೋಡಿ ವಾಯುಸ್ತುತಿಯನ್ನು ಸಮರ್ಪಣೆ ಮಾಡಿದಕ್ಕೆ ಹೋದಾಗ, ಇದು ವಾಯುಸ್ತುತಿಯನ್ನು ನೀವು ಮಾಡಿದಾಗ ವಿಶ್ವಸ್ತುತಿಯನ್ನು ಕೂಡ ಮಾಡಿದ್ದೀರಾ, ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ನರಸಿಂಹ ಉಗುರನನ್ನು ವರ್ಣನೆ ಮಾಡಬೇಕು ಅಂತ ನಖಸ್ತುತಿ ಅಂತ 2 ಶ್ಲೋಕಗಳನ್ನು ಮಾಡಿತ್ತು. ಆಗ ನಖಸ್ತುತಿ ದ್ವಾದಶ ಸ್ತೋತ್ರ ಅಂತ 2 ಗ್ರಂಥ. ಇನ್ನೊಂದು ದಶ ಪ್ರಕರಣಗಳು, ಎಂಟ್ರಿ ಟು ದ ಮಧ್ವ ಫಿಲಾಸಫಿ ಅಂದರೆ ದಶ ಪ್ರಕರಣಗಳು. ಇಡೀ ದೊಡ್ಡ ಪ್ಯಾರಸ್ ಇರಬಹುದು, ಅದರಲ್ಲಿ ಕೀ ಹೇಗಿರುತ್ತೆ, ಸಣ್ಣದಾಗಿರುತ್ತೆ, ಆ ಕೀ ಹೋಲ್ ಇನ್ನೂ ಸಣ್ಣದಾಗಿರುತ್ತೆ. ಆಗ ನೋಡಿ ದೊಡ್ಡ ದೊಡ್ಡ ಗ್ರಂಥಗಳು ಕೊಟ್ಟ ಆಚಾರ್ಯರು ಸಣ್ಣ ಪುಟ್ಟ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ತತ್ವ ಸಂಖ್ಯಾನ, ತತ್ವ ವಿವೇಕ, ಮಾಯಾವಾದ ಖಂಡನ, ಉಪಾಧಿ ಖಂಡನ, ಜಗತ್ಮಿಥ್ಯಾದ ಅನುಮಾನ ಖಂಡನ, ವಿಷ್ಣು ತತ್ವ ನಿರ್ಣಯ, ಕರ್ಮ ನಿರ್ಣಯ, ಕಥಾಲಕ್ಷಣ, ಪ್ರಮಾಣ ಲಕ್ಷಣ ಅಂತ 10 ಗ್ರಂಥಗಳು. ನೋಡಿ ಜಯತೀರ್ಥರು ಆಚಾರ್ಯರ ಮಹಾಭಾರತ ತಾತ್ಪರ್ಯನೇಕ ಟೀಕಾ ಮಾಡಕ್ಕೆ ಬರಲಿಲ್ಲ, ದಶ ಪ್ರಕರಣಕ್ಕೆ ಹೊರಟಿದ್ದಾರೆ. ಯಾತಕ್ಕೆ ಇದು ಬೇಸಿಕ್ ಹೇಳಿ ಆ ದಶ ಪ್ರಕರಣವನ್ನು ಕೊಟ್ಟು ಉಪನಿಷತ್ತಿಗೆ 10 ಉಪನಿಷತ್ತಿಗೆ ಅವರು ಭಾಷ್ಯವನ್ನು ಕೊಟ್ಟಿದ್ದಾರೆ. ಕೇಳ್ತೇವೆ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಮಾಡಿಕೊಟ್ಟವರು ಆಚಾರ್ಯರು ಅಂತ. ಆ 10 ಉಪನಿಷತ್ತುಗಳು ವೇದಗಳಿಗೆ ವೇದಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಇಡೀ ವೇದಗಳ ಎಲ್ಲ ಶಬ್ದಗಳನ್ನು ಕೂಡ ವಿಷ್ಣುವನ್ನು ಸ್ತೋತ್ರ ಮಾಡ್ತಾ ಇದೆ. ವಿಷ್ಣುವನ್ನು ಪ್ರತ್ಯೇಕವಾಗಿ ಸ್ತೋತ್ರ ಮಾಡುವಂತಹ ವೇದ ಭಾಗವನ್ನು ಬಿಟ್ಟು ಇದರ ಭಾಗಗಳು ಲಕ್ಷ್ಮಿಯನ್ನು ಕೂಡ ಸ್ತೋತ್ರ ಮಾಡ್ತಾ ಇದೆ. ವಿಷ್ಣು ಲಕ್ಷ್ಮಿಯನ್ನು ಪ್ರತ್ಯೇಕವಾಗಿ ಸ್ತೋತ್ರ ಮಾಡುವಂತಹ ಭಾಗವನ್ನು ಬಿಟ್ಟು ಇದರ ಭಾಗ ಪೂರ ವಾಯುದೇವರನ್ನು ಕೂಡ ಸ್ತೋತ್ರ ಮಾಡ್ತಾ ಇದೆ. ಆಗ ಅಗ್ನಿ ಅಂದರೆ ಅಗ್ನಿನಾಮಕ ಪರಮಾತ್ಮನೇ ಹೇಳುತ್ತೆ ವೇದ, ಇಂದ್ರ ಅಂದರೆ ಇಂದ್ರನಾಮಕ ಪರಮಾತ್ಮವನ್ನೇ ಹೇಳುತ್ತೆ ಅಂತ ಋಗ್ಭಾಷ್ಯ ಎಂಬ ಗ್ರಂಥವನ್ನು ಕೊಟ್ಟಿದ್ದಾರೆ. ಋಗ್ಭಾಷ್ಯ ಅಂತ ಚಕಾರಾಸೌ ಸರ್ವವೇದಾರ್ಥ ನಿರ್ಣಯ ಅಂತ. ಆಚಾರ್ಯರಿಗೆ ವೇದಗಳ ಮೇಲೆ ಎಷ್ಟು ಒಂದು ನಂಬಿಕೆ ಇತ್ತು ಅಂದರೆ ಅವರು ಬೀಜವನ್ನು ಕೈ ಇಟ್ಟರು ಸೂಕ್ತಗಡೆ ಹೇಳಿದರೆ ವೃಕ್ಷಗಳು ಮೊಳೆಯುತ್ತೆ ಅಂತ ಸಾಧ್ಯವಾ ಅಂತ ಆ ಸಮಯದಲ್ಲಿ ಹೇಳ್ತಾರೆ. ಆ ಬೀಜ ಬೆಳೆದು ಬರ್ತಾ ಇದೆ, ಎಲೆ ಬರ್ತಾ ಇದೆ, ಹೂ ಬರ್ತಾ ಇದೆ, ಅಲ್ಲಿ ಹೂವು ಕಾಯಾಗಿ ಹಣ್ಣಾಯಿತಂತೆ. ಸೂಕ್ತಗಳು ಹೇಳಿದರೆ ನೋಡ್ರಿ, ಸೂಕ್ತಗಳು ಬಿಡಿಸೋ ಏನು ಫಲ ಅಂದರೆ ಫಲವೇ ಫಲ, ಹಣ್ಣು ಕೊಟ್ಟು ಕೈಲಿ ಅಷ್ಟೊಂದು ಶಕ್ತಿಯನ್ನು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದವರು ಆಚಾರ್ಯರು. ಅದೇ ಪರಮೇ ನೋಡಿ ರಾಯರು ಅದೇ ವೇದ ಪಾರಾಯಣ ಮಾಡಿ ತೀರ್ಥವನ್ನು ಬಳಿದ ಬಂದರೆ ಮುಳಕ್ಕೈ ಅಂತ ಹೇಳ್ತೇವೆ, ಒಣಗಿದ ಡ್ರೈ ವುಡ್, ಆ ವುಡ್ ಮತ್ತು ಬಳಿತು ಅಂತ ಕೇಳಿ ರಾಯರ ಚರಿತ್ರೆಯಲ್ಲಿ ಕೇಳ್ತೇವೆ ಅಂದರೆ ಮೂಲಗುರುಗಳಾದ ಆಚಾರ್ಯರು ಮಾಡಿ ತೋರಿಸಿದ ಪ್ರಭಾವಗಳು ಮಹಿಮೆಗಳು ಉತ್ತರ ನಾವು ಇದನ್ನು ನೋಡುತ್ತೇವೆ. 10 ಉಪನಿಷತ್ ಭಾಷ್ಯ, ಋಗ್ಭಾಷ್ಯ, ಇಲ್ಲಿ ದಶ ಪ್ರಕರಣಗಳಿಗೆ ಟೀಕಾ ಇಷ್ಟು ಮಾಡಿಕೊಟ್ಟವರು. ಬೆಳಿಗ್ಗೆ ಹೌ ಟು ಸ್ಟಾರ್ಟ್ ದ ಡೇ, ಹೌ ಟು ಎಂಡ್ ದ ಡೇ ಕೊಡ್ತಾರೆ. ಸದಾಚಾರ ಸ್ಮೃತಿ, ಬೆಳಿಗ್ಗೆ ಎದ್ದರೆ ಹೇಗೆ ಹೇಳಬೇಕು, ಒவ்வೊಂದು ಕ್ಷಣಕ್ಕೆ ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು, ರಾತ್ರಿ ಹೇಗೆ ಯಾವ ರೀತಿ ಮಳಿಗಬೇಕು, ಸದಾಚಾರ ಸ್ಮೃತಿ. ಇನ್ನೊಂದು ತಂತ್ರಸಾರ ಸಂಗ್ರಹ, ಆಲಯ ನಿರ್ಮಾಣ ಹೆಂಗೆ ಮಾಡಬೇಕು, ಹೇಗೆ ಪ್ರತಿಷ್ಠೆ ಮಾಡಬೇಕು, ಶಿಲಾ ನಿರ್ಮಾಣ ಹೆಂಗಿರಬೇಕು, ಕಳಸ ಸ್ಥಾಪನೆ ಹೆಂಗೆ ಮಾಡಬೇಕು, ಮುಖ್ಯವಾಗಿ 72 ಮಹಾಮಂತ್ರಗಳನ್ನು ಅಲ್ಲಿ ಆಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ದೇವರ ಪೂಜೆಯ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ. ಇದು ತಂತ್ರಸಾರ ಸಂಗ್ರಹ ಎಂಬ ಗ್ರಂಥ. ಇನ್ನೊಂದು ಯತಿಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ನಡು ತೋರಿಸಿದವರು ಗ್ರಂಥವಾಗಿ ಯತಿ ಪ್ರಣವಕಲ್ಪ ಅಂತ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಗೋಪಿಚಂದನ ಮಹಿಮೆ, ಏಕಾದಶಿ ಮಹಿಮೆ, ದೇವತಾ ಅರ್ಚನೆ, ಭಗವಂತನ ನಾಮ ಸಂಕೀರ್ತನ ಮಹಿಮೆ, ಇದೆಲ್ಲ ಎಲ್ಲರಿಗೆ ಬೇಕು ಅಂತ ಕೃಷ್ಣಾಮೃತ ಮಹಾರ್ಣವ ಅಂತ ಒಂದು ಗ್ರಂಥವನ್ನು ಕೊಟ್ಟರು. ಇಷ್ಟು ಮಾಡಿದವರು ಏಕಾದಶಿ ಉಪವಾಸ ಮಾಡಿದ್ದೀರಾ, ಮುಖ್ಯವಾಗಿ ಕೃಷ್ಣ ಅಷ್ಟಮಿ ಉಪವಾಸ ಮಾಡಬೇಕು ಅಂತ ಜಯಂತಿ ನಿರ್ಣಯ ಅಂತ ಒಂದು ಗ್ರಂಥವನ್ನು ಕೊಟ್ಟರು. ಆಗ ಆಚಾರಕ್ಕಾಗಿ ಸದಾಚಾರ ಸ್ಮೃತಿ, ತಂತ್ರಸಾರ ಸಂಗ್ರಹ, ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಆ ರೀತಿಯಲ್ಲಿ 37 ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಈ 37 ಗ್ರಂಥಗಳನ್ನು ಸ್ಮರಣ ಮಾತ್ರದಿಂದಲೇ ನಾವು ಉದ್ಧಾರವಾಗುವುದು. ಏತೇಷಾಂ ಪಾಠ ಮಾತ್ರೇನ
ಮದ್ವೇಷ ಪ್ರಿಯತೆ ಹರಿ ಅಂತ ಅವರ ಮಹಿಮೆ, ಅಂತ ಆಚಾರ್ಯರ ಗ್ರಂಥಗಳು ಮಹಿಮೆ, ಅವರ ಗುಣಗಳು, ಅವರ ಭಕ್ತಿ, ಅವರು ಮಾಡಿಕೊಟ್ಟ ಗ್ರಂಥಗಳು, ಅವರ ಜ್ಞಾನ, ಅವರ ವಾಕ್ಪಟುತ್ವ, ಅವರ ಶಿಷ್ಯ ಪರಂಪರೆ, ಎಂತಹ ಶಿಷ್ಯ ಪರಂಪರೆ, ಪದ್ಮನಾಭ ತೀರ್ಥರು, ನರಗರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಪಿ ತೀರ್ಥರು, ಆ ಪರಂಪರೆ ಇವತ್ತು ಕೂಡ ಮಹಿಮೆಯನ್ನು ಒಬ್ಬೊಬ್ಬರು ಕೂಡ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಯಾವುದು ಶ್ರೀಬದ್ಧ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಗೃತಂ ಮಧ್ವಮುನಿ ಜಯಮುನಿ ವ್ಯಾಸಮುನಿ ಅವರೇ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ. ಅವರು ಮಾತ್ರ ಅಲ್ಲ, ಆಯುರ್ ತಕೊಂಡ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಕ್ತಾನ ಮಾನಸಾಂಭೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪಧರ್ವೇ ಜೀಂದ್ರ ಗುರವೇ ನಮಃ ಪ್ರಣಮತ್ ಕಾಮಧೇನು ಚ ಭಜಸ್ವರ ದರೂಪವಂ ಶ್ರೀ ಭಾವಬೋಧ ಕೃಪಾದ ಚಿಂತಾಮಣಿ ಉಪಾಸ್ಮಹೆ. ನಮ್ಮ ಪರಂಪರೆಯಲ್ಲಿ ಆಚಾರ್ಯ ಪರಂಪರೆಯಲ್ಲಿ ಎಲ್ಲರೂ ಕೂಡ ಕಾಮಧೇನುವಾಗಿ ಚಿಂತಾಮಣಿಯಾಗಿ ಕಲ್ಪವೃಕ್ಷವಾಗಿ ಇದ್ದಾರೆ ಎಂದರೆ ಅವರು ಮಾಡಿದಂತಹ ಆಚಾರ್ಯರ ಉಪಾಸನೆ, ಆಚಾರ್ಯರ ಗ್ರಂಥಗಳಿಗೆ ಅವರು ಮಾಡಿಕೊಟ್ಟ ಟೀಕಾ ಟಿಪ್ಪಣಿ ಗ್ರಂಥ ಜ್ಞಾನ ಕಾರ್ಯ ಸೇವೆ, ಅವರ ಪರಂಪರೆಯಲ್ಲಿ ಬಂದ ಯತಿಗಳು ಕೂಡ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ, ಕಲ್ಪವೃಕ್ಷವಾಗಿದ್ದಾರೆ ಎಂದರೆ ಆಚಾರ್ಯರ ಮಹಿಮೆ ಅಷ್ಟು ದೊಡ್ಡದು. ಅದರಿಂದಲೇ ಪುರಂದರದಾಸರು ಇದಿರಿ ಯಾರೋ ಗುರುವೇ ಸಮರ್ಯಾರೋ ಅಂತಿರು, ನಿಮ್ಮಂತಹ ಗುರು ಬೇರೆ ಯಾರು ಮತ್ತೊಬ್ಬರಿಲ್ಲ ಅಂತ ಹೇಳಿ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂತ ಆಚಾರ್ಯರಿಗೆ ಜಯಘೋಷವನ್ನು ಮಾಡೋಣ ಅಂತ ಹೇಳ್ತಾ ಇಂಥ ಒಂದು ಶುಭ ಪರ್ವ ಕಾಲದಲ್ಲಿ ನಮ್ಮ ಗ್ರಂಥ ವಿಶೇಷವಾಗಿ ಇಲ್ಲಿ ಈ ಒಂದು ಎರೆಮಂಗಲದಲ್ಲಿ ಮುಖ್ಯ ಪ್ರಾಣ ಕೃಷ್ಣನ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ಇವತ್ತು ಮಾಡಿದ ಮಧ್ವನವಮಿ ಉತ್ಸವ ಅರ್ಧ ಗಂಟೆ ಕಾಲ ಸಂಕ್ಷಿಪ್ತವಾಗಿ ಅವರ ಮಹಿಮೆಯನ್ನು ಹೇಳಬೇಕು ಅಂತ ಹೊರಟಿದ್ದೆವು. ಇಲ್ಲಿ ಬಂದ ಎಲ್ಲ ಭಕ್ತ ಜನರಿಗೆ ಕೂಡ ವಿಶೇಷವಾಗಿ ಆಚಾರ್ಯ ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡಲಿ. ನಮ್ಮ ಮಕ್ಕಳಿಗೆಲ್ಲ ಸಕಾಲ ವಿಭಾಗವಾಗಿ ನಮ್ಮ ಧರ್ಮ ಮಾರ್ಗದಲ್ಲಿ ಇರಬೇಕು. ನಮ್ಮ ಮಕ್ಕಳೆಲ್ಲ ಮಾಧ್ವ ಮಕ್ಕಳು ನಮ್ಮ ಧರ್ಮ ಬಿಟ್ಟು ಹೋಗಬಾರದು ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಬಿಟ್ಟುವ ಮಕ್ಕಳೆಲ್ಲ ಅವರ ಗ್ರಂಥಗಳನ್ನು ಈ ಜನ್ಮದಲ್ಲಿ ಓದುವಂಥ ಭಾಗ್ಯ ನಮಗಾಗಲಿ, ನಮ್ಮ ಪರಂಪರೆಗಾಗಲಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಆಗಬೇಕು ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಗ್ರಂಥಗಳನ್ನು ಅರ್ಥಾನುಸಂಧಾನ ಓದುವಂತಹ ಭಾಗ್ಯವನ್ನು ಕರುಣಿಸಲಿ ಅಂತ ಮತ್ತು ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ರಾಘವೇಂದ್ರ ತೀರ್ಥ ಗುರುವಾರ್ಗದ ಹನುಮ ಭೀಮ ಮಧ್ವಾಚಾರ್ಯಾತ್ಮಕ ಭಾರತೀಯ ಕ್ಷೇತ್ರಮೂರ್ತಿಯಾದ ಗೋಪಾಲಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣ. ತುಂಬ ಸಂತೋಷ, ನಮಗೆ ಭಾಗ್ಯ.